ಭಾರಿ ಬಹುಮತದಿಂದ ವಿಶ್ವಾಸ ಗೆದ್ದಿದ್ದಾರೆ ಸಿಎಂ ದಳಪತಿ ವಿಜಯ್ ಅವರು. ಭಾರಿ ಬಹುಮತದಿಂದ ವಿಶ್ವಾಸ ಗೆದ್ದ ಸಿಎಂ ದಳಪತಿ. ಅಂಕಿ ಸಂಖ್ಯೆಯ ರಾಜಕೀಯ ಆಟದಲ್ಲಿ ಗೆದ್ದ ತಮಿಳುನಾಡು ಸಿಎಂ. ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ಸಂಚಲನ. ಸಿಎಂ ವಿಜಯ್ ಸರ್ಕಾರದ ಪರವಾಗಿ 144 ಮತಗಳು ಸಿಕ್ಕಿರುವಂತದ್ದು. ವಿಜಯ್ ಸರ್ಕಾರದ ವಿರುದ್ಧ 22 ಶಾಸಕರಿಂದ ಮತ ಚಲಾವಣೆ. ಬಹುಮತ ಸಾಬೀತು ವೇಳೆ 5 ಶಾಸಕರು ತಟಸ್ಥ. ವಿಶ್ವಾಸ ಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ವಿಜಯ್ಗೆ ಸುಲಭ ಗೆಲುವು ಸಿಕ್ಕಿದೆ. ವಿಜಯ್ ವಿಶ್ವಾಸ ಮತ ಮಧ್ಯ ಡಿಎಂಕೆ ಶಾಸಕರಿಂದ ಸಭತ್ಯಾಗ. ಮುಖ್ಯಮಂತ್ರಿ ವಿಜಯ್ ಪಾರ್ಟಿಗೆ ನಿರೀಕ್ಷೆಗೂ ಮೀರಿದ ಬೆಂಬಲ ಸಿಕ್ಕಿದೆ. ಇನ್ನು 6 ತಿಂಗಳ ಕಾಲ ವಿಜಯ್ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇರಲ್ಲ. ದಳಪತಿ ವಿಜಯ್ ಇನ್ನು 3 ದಿನದ ಸಿಎಂ ಅಲ್ಲ. ಭಾರಿ ಬಹುಮತದಿಂದ ವಿಶ್ವಾಸವನ್ನ ಗೆದ್ದಿದ್ದಾರೆ ದಳಪತಿ ವಿಜಯ್ ಅವರು. ಅಂಕಿ ಸಂಖ್ಯೆಯ ರಾಜಕೀಯ ಆಟದಲ್ಲಿ ಗೆದ್ದಿದ್ದಾರೆ ತಮಿಳುನಾಡು ನೂತನ ಸಿಎಂ. ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ರಾಜಕೀಯ ಸಂಚಲನ ಇದೀಗ ಸೃಷ್ಟಿಯಾಗಿದೆ. ಸಿಎಂ ವಿಜಯ್ ಸರ್ಕಾರದ ಪರವಾಗಿ 144 ಮತ ಚಲಾವಣೆಯಾಗಿರುವಂತದ್ದು. ವಿಜಯ್ ಸರ್ಕಾರದ ವಿರುದ್ಧ 22 ಶಾಸಕರಿಂದ ಮತ ಚಲಾವಣೆಯಾಗಿದೆ. ಬಹುಮತ ಸಾಬೀತು ವೇಳೆ 5 ಶಾಸಕರು ತಟಸ್ಥರಾಗಿದ್ದಾರೆ. ವಿಶ್ವಾಸ ಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ವಿಜಯ್ಗೆ ಸುಲಭ ಗೆಲುವು ಸಿಕ್ಕಿದೆ. ಇನ್ನು ವಿಜಯ್ ಅವರು ವಿಶ್ವಾಸ ಮತ ಮಧ್ಯ ಡಿಎಂಕೆ ಶಾಸಕರಿಂದ ಸಭಾತ್ಯಾಗ ಕೂಡ ಆಗಿರುವಂತದ್ದು. ಮುಖ್ಯಮಂತ್ರಿ ವಿಜಯ್ ಪಾರ್ಟಿಗೆ ನಿರೀಕ್ಷೆಗೂ ಮೀರಿದ ಬೆಂಬಲ ಸಿಕ್ಕಿದೆ. ಬೆಂಬಲ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಪ್ರಶ್ನೆಗಳು ಇತ್ತು. ನಿರೀಕ್ಷೆಗೂ ಮೀರಿದ ಬೆಂಬಲ ಸಿಕ್ಕಿದೆ. ಇನ್ನು 6 ತಿಂಗಳ ಕಾಲ ವಿಜಯ್ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಬರಲ್ಲ. ದಳಪತಿ ವಿಜಯ್ ಇನ್ನು 3 ದಿನ ಸಿಎಂ ಅಲ್ಲ. ವಿಶ್ವಾಸ ಗೆದ್ದ ವಿಜಯ್ ಅವರು ಇದೀಗ ವಿಶ್ವಾಸ ಗೆದ್ದಿರುವಂತಹ ದಳಪತಿ ವಿಜಯ್ ಅವರ ಪರವಾಗಿ ಎಷ್ಟು ಮತಗಳು ಸಿಕ್ಕಿದೆ? ವಿಶ್ವಾಸದ ಪರವಾಗಿರುವಂತಹ ಮತಗಳು 144 ಸಿಕ್ಕಿರುವಂಥದ್ದು. ವಿಶ್ವಾಸ ಮತದ ವಿರುದ್ಧ 22 ಮತ, ತಟಸ್ಥ ಮತ 5 ಅಂತ ಈಗಾಗಲೇ ಸಿಕ್ಕಿರುವ ಮಾಹಿತಿಯ ಪ್ರಕಾರ ವಿಶ್ವಾಸವನ್ನ ಗೆದ್ದಿದ್ದಾರೆ ವಿಜಯ್ ಅವರು. ವಿಶ್ವಾಸದ ಪರವಾಗಿ ಸಿಕ್ಕಿರುವಂತಹ ಮತ 144, ವಿಶ್ವಾಸ ಮತದ ವಿರುದ್ಧವಾಗಿ ಸಿಕ್ಕಿರುವಂಥದ್ದು 22 ಮತಗಳು. தொடர நாங்க தடையா இருக்க விரும்பல. அந்த வகையில பேரவையிலிருந்து நாங்க வெளிநடப்பு செய்யறோம். நன்றி, வணக்கம். ஆட்சியை தொடர நாங்க தடையா இருக்க விரும்பல. அந்த வகையில பேரவையிலிருந்து நாங்க வெளிநடப்பு செய்யறோம். நன்றி, வணக்கம். ஆட்சியை தொடர நாங்க தடையா இருக்க விரும்பல. அந்த வகையில பேரவையிலிருந்து நாங்க வெளிநடப்பு செய்யறோம். நன்றி, வணக்கம். ஆட்சியை தொடர நாங்க தடையா இருக்க